ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವಿವತ್ತು ಒಂದು ಫಂಕ್ಷನ್ ಇತ್ತು, ಅದಕ್ಕೆ ನಾನು ನಮ್ಮ ಮನೆಯವರು ನಮ್ಮ ಪಾಪು ಎಲ್ಲರೂ ರೆಡಿಯಾಗಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಯೋಚನೆ ಮಾಡಬೇಡ್ರಿ, ನಮ್ಮ ಮನೆಯವ್ರ ಬಾಯಲ್ಲೇ ಹೇಳ್ತಾರೆ, ಕೇಳ್ರಿ ನೀವು. ಅಲ್ಲಿ ಇತ್ತು. ಹಾಯ್ ಹಾಯ್ ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗ್ರಿ ಹೋಗ್ತಾ ಇರೋದು? ನಮ್ಮ ಬಾಮೈದ ಮತ್ತು ನನ್ನ ತಂದಿವೆಲ್ಲ ನಮ್ಮೂರಿಂದ ಒಂದು 6 ಜನ ಮಾಲೆ ಹಾಕಿದ್ದಾರೆ. ಅಲ್ಲಿ ಇಲ್ಮುಡಿ ಇದೆ ಇವತ್ತು, ದೊಡ್ಡೂರಿಂದ ಆ ಕಡೆ ದೊಡ್ಡ ಮಾಲೆ ಅಂತ ಅಲ್ಲೇ ಹೋಗಿದ್ದೀವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮೂರಿಂದ. ಹಂಗೆ ಮುಂದೆ ಹೋಗ್ತಾ ನಮ್ಮೂರು ಸಿಕ್ತು. ನಮ್ಮೂರಂದರೆ ನಮ್ಮಮ್ಮ ಗೌರ್ಮೆಂಟ್ ಅಫಿಷಿಯಲ್ ನರ್ಸಾಗಿ ಕೆಲಸ ಮಾಡ್ತಿದ್ರು. ಸೊ ಅವ್ರು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೋ ಅಲ್ಲಿ ಹೋಗಿ ಕೆಲಸ ಮಾಡಬೇಕಿತ್ತು. ನಮ್ಮಮ್ಮಂಗೆ ಚಿಕ್ಕಮಗಳೂರು ಅಂತ ಪುರವಾರದ ಹತ್ರ ಬರುತ್ತೆ. ಅದು ಚಿಕ್ಕಮಗಳೂರಲ್ಲಿ ಆಲ್ಮೋಸ್ಟ್ 10 ಇಯರ್ಸ್ ಇದ್ವಿ. ಅಲ್ಲೇ ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ದರು. ನಾವಲ್ಲೇ ಎಲ್ಲ ಎಜುಕೇಷನ್ ಮಾಡಿದ್ದು. ಅಲ್ಲಿ ಊರಿಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಯಿತು. ನಾವು ಸ್ಕೂಲ್ಗೆ ಹೋಗ್ತಿದ್ದಿತ್ತು, ಆಟ ಆಡ್ತಿದ್ದಿತ್ತು, ಎಷ್ಟೊಂದು ಮೆಮೊರೀಸ್ ಎಲ್ಲ ಹಿಂಗೆ ಕಣ್ಮುಂದೆ ಬಂದಂಗಾಯಿತು. ತುಂಬ ಚೆನ್ನಾಗಿತ್ತು ಚೈಲ್ಡ್ಹುಡ್ಡು. ಅಲ್ಲಿ 10 ಇಯರ್ಸ್ ಇದ್ವಿ. ಇದೇ ಹೋಗ್ತಾ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಅಲ್ಲೇ ನಾವೆಲ್ಲ ಬೆಳಗ್ಗೆ ಹೊತ್ತು ಹಾಲೆಲ್ಲ ತಗೊಂಡು ಹೋಗಕ್ಕೆ ಬರ್ತಾಯಿದ್ವಿ. ಬಸ್ ಸ್ಟ್ಯಾಂಡ್ ಅದು. ಈ ಸ್ಕೂಲಲ್ಲಿ ನಮ್ಮ ಅಕ್ಕ ಓದಿತ್ತು, 7th ಈ ಸ್ಕೂಲಲ್ಲಿ ಓದಿದ್ಲು. ಮತ್ತು ನಾನು ಅಲ್ಲೇ ಚಿಕ್ಕಮಗಳೂರಲ್ಲೇ ನಾನು ಓದಿತ್ತು. ಇಲ್ಲಿ ಮುಂದೆ ಒಂದು ಕ್ವಾರ್ಟರ್ಸ್ ಸಿಗುತ್ತೆ ನೋಡಿ, ಆ ಕ್ವಾರ್ಟರ್ಸಲ್ಲಿ ನಾವು 10 ವರ್ಷ ಆಲ್ಮೋಸ್ಟ್ 10 ಇಯರ್ಸ್ ನಮ್ಮ ಫ್ಯಾಮಿಲಿ ಅಲ್ಲೇ ಇದ್ದಿದ್ದು. ಸೊ ನಾವು ಅಲ್ಲೇ ಎಜುಕೇಷನ್ ಎಲ್ಲ ಮಾಡಿದ್ವಿ 7th. ತುಂಬ ಚೆನ್ನಾಗಿತ್ತು. ನಾವು ಓದಿದ್ದು ಬೆಳೆದಿದ್ದು ಎಲ್ಲ ನೆನಪಾಗ್ತಾಯಿದೆ ನಮಗೆ. ಆಮೇಲೆ ಮತ್ತೆ ಅಲ್ಲೇ ಅಂಗಡಿ ಸಿಗುತ್ತಲ್ಲ, ಆ ಅಂಗಡೀಲಿ ನಾನು ಯಾವಾಗಲೂ ಹೋಗ್ತಾಯಿದ್ದೆ. ಪಿ ಟಿಗೆ ಅಂತ ಬಿಡ್ತಾರಲ್ಲ ಒಂದು ಪೀರಿಯಡು ಸ್ಕೂಲಲ್ಲಿ, ಯಾವಾಗಲೂ ಆ ಅಂಗಡಿಗೆ ಹೋಗಿ ಅಂತ ಇದ್ವಿ. ನಾನು ಓದಿರೋ ಸ್ಕೂಲು ಅದೇ ಬಿಲ್ಡಿಂಗು, ಜ್ಞಾನ ಸಿಂಧು ಪಬ್ಲಿಕ್ ಸ್ಕೂಲ್ ಅಂತ. ಆಲ್ಮೋಸ್ಟ್ 7th ಅಲ್ಲೇ ನಾನು ಓದಿತ್ತು. ನಾವಿದ್ದಿದ್ದು ಅಲ್ಲೇ ಕೂಡ. ಹಂಗೆ ಮುಂದೆ ಹೋಗ್ತಾ ಇದ್ವಿ. ಇನ್ನೂ ಒಂದು ಸ್ವಲ್ಪ ದೂರ ಇತ್ತು ನಾವು ತಲುಪಬೇಕಾಗಿರೋ ಲೊಕೇಶನ್ನು. ಮತ್ತು ಹೋದ್ವಿ, ಸಿಕ್ತು, ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಅಲ್ಲೇ ಒಂದು ದೇವಸ್ಥಾನ ಇತ್ತು, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು. ಏನು ಫಂಕ್ಷನ್ ಅಂದರೆ, ನಮ್ಮ ಮನೆಯವ್ರು ಹೇಳಿದ್ರಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ಸು ಸುಮಾರು ಒಂದು 5-6 ಜನ ಇಡುಮುಡಿ ಅಂತ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದ್ರು. ಅದಕ್ಕೆ ಇನ್ವೈಟ್ ಮಾಡಿದರು ನಮ್ಮನ್ನು. ಸಂಡೇ ಇತ್ತಲ್ವ, ರಜೆ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಅಲ್ಲೇ ಎಂಟ್ರೆನ್ಸಲ್ಲೇ ಇದೆ ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಏನು ಅಷ್ಟು ಕ್ರೌಡ್ ಇರಲಿಲ್ಲ, ಇನ್ನೂ ಜನ ಯಾರೂ ಬಂದಿರಲಿಲ್ಲ, ಅದಕ್ಕೆ ಜನ ಯಾರೂ ಇಲ್ಲ. ಹೋದ್ವಿ, ಅಲ್ಲೇ ಕಾರ್ ಪಾರ್ಕ್ ಮಾಡಿದ್ವಿ. ಅಲ್ಲೇ ಮುಂದೆ ಪಾರ್ಕಿಂಗ್ ಇದೆ ಹೋಗಿ ಅಂದರು, ಪಾರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರ ಕಾರ್ ಪಾರ್ಕ್ ಮಾಡೋಕ್ಕೆ ಹೋದ್ವಿ. ಅಲ್ಲಿಗೆ ಬಂದರು ನಮ್ಮ ಮನೆಯವ್ರ ಫ್ರೆಂಡ್ಸು. ನೋಡಿಬಿಟ್ಟು ನನಗೆ ವಾಯ್ಸು ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸು ಚೆನ್ನಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಬಂದರು ಮಾತಾಡ್ಸೋಕ್ಕೆ. ಅವ್ರು ನೋಡ್ತಾ ಇದ್ದಾರೆ, ಏನು ಹಿಂಗೆ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ. ಆವಾಗ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡವ್ರೆ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು. ಹಾಯ್ ಮಾಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಮತ್ತು ಇವರು ನನ್ನ ತರಲೆ ತಮ್ಮ ನವೀನ ಅಂತ, ಅವನು ಬರ್ತಾನೆ ಅನ್ನೋ ನಮಗೆ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದ. ವೀಡಿಯೋ ಮಾಡ್ತಿರೋದಕ್ಕೆ ಹೇರ್ ಸ್ಟೈಲೆಲ್ಲ
ಚೆನ್ನಾಗಿ ಮಾಡ್ಕೊತಾ ಇದ್ದಾನೆ. ಅವ್ರ ಅಪ್ಪಂಗೆ ಮಗಳು ಸೇಫ್ಟಿ ಮುಖ್ಯ, ಮಗಳಿಗೆ ಒಂಚೂರು ನೋವಾಗಬಾರ್ದು. ಅದಕ್ಕೆ ಪೂಜೆ ಲೇಟಾಗುತ್ತೆ ಅಂತ ಮಗಳಿಗೋಸ್ಕರ ಜ್ಯೂಸ್ ತಂದು ಕೊಟ್ಟವ್ರೆ. ಮಗಳು ಒಬ್ಬಳಿದ್ರೆ ಯಾರೂ ಬೇಡ, ಅಷ್ಟಿಷ್ಟ ಅವ್ರ ಅಪ್ಪಂಗೆ ಮಗಳಂದರೆ. ಆಮೇಲೆ ಪೂಜೆ ಸ್ಟಾರ್ಟ್ ಆಯಿತು, ಅದಕ್ಕೆ ಹೋದ್ವಿ. ಸ್ವಲ್ಪ ಜನ ಬಂದಿದ್ದರು, ಏನು ಅಷ್ಟೇ ರಶ್ ಇರಲಿಲ್ಲ. ಇನ್ನು ಅವಾಗ ತಾನೇ ಎಲ್ಲರೂ ಬರ್ತಾಯಿದ್ರು. ಅಯ್ಯಪ್ಪ ಸ್ವಾಮಿದು ಅಲ್ಲೆಲ್ಲ ಭಜನೆ ಮಾಡ್ತಾಯಿದ್ರು. ಅಯ್ಯಪ್ಪ ಸ್ವಾಮಿಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಭಜನೆ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ತುಪ್ಪದ ಕಾಯಿ ಅಂತ ಓಡಿಸ್ತಾರಲ್ಲ, ಅದನ್ನು ನಾವು ಮಾಡಿಸ್ತಾ ಇದ್ವಿ. ಯಾವ ವರ್ಷವೂ ನಾವು ಮಾಡಿಸಿರಲಿಲ್ಲ, ಫಸ್ಟ್ನೇ ವರ್ಷ ನಾವು ಕಾಯಿ ಒಳಕ್ಕೆ ತುಪ್ಪನ ಹಾಕೋದು. ನಾವೇನು ಅಂದ್ಕೊಂಡಿರ್ತೀವೋ ಅದಾಗುತ್ತಂತೆ. ಅದಕ್ಕೆ ನಮ್ಮ ಮನೆಯವರು ಮಾಡಿಸ್ತಾ ಇದ್ದಾರೆ. ಅದಕ್ಕೆ 250 ಏನೋ ಚಾರ್ಜ್ ಮಾಡ್ತಾರೆ. ತುಂಬ ಒಳ್ಳೆಯದಂತೆ ಅದು ಮಾಡಿಸಿದ್ರೆ. ನಮ್ಮ ಮನೆಯವ್ರು ಇಲ್ಲಿ ಕಾಯಿಗೆ ತುಪ್ಪನ ಒಯ್ತಾ ಇದ್ದಾರೆ. ನಾನು ಸೈಡಲ್ಲಿ ಕೈ ಇಟ್ಕೊಂಡಿದ್ದೀನಿ, ಬಿಕಾಸ್ ಅಲ್ಲಿ ಜಾಗ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅದಕ್ಕೆ ಕೈ ಹಿಡ್ಕೊಂಡು ನಾನು ಬೇಡ್ಕೊಳ್ತಾ ಇದ್ದೆ ದೇವ್ರನ್ನ. ಇವರು ವೆಂಕಟೇಶ ಸ್ವಾಮಿಗಳು ಅಂತ ನಮ್ಮ ಮನೆ ಫ್ರೆಂಡೇನೆ. ಇವರು ಮನೋಜ್ ಸ್ವಾಮಿಗಳು ಅಂತ, ಇವರು ನಮ್ಮ ಮನೆಯವ್ರ ಫ್ರೆಂಡ್. ಇವರು ಹನುಮಂತ ಸ್ವಾಮಿಗಳು ಅಂತ.
ಸೊ ಇದಾಗಿತ್ತು ನನ್ನ ಲಾಂಗ್ ವಿಡಿಯೋ, 2ನೇ ಲಾಂಗ್ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹಾಗೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.